ಇನ್ನು ಬಿಜೆಪಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ತಲೆ ಕೆಡಿಸಿಕೊಂಡಿದೆ. 10 ಕ್ಷೇತ್ರಗಳು ಒಂದು ಲೆಕ್ಕದಲ್ಲಿ ಬಿಜೆಪಿಗೆ ಕಾಡ್ತಾ ಇವೆ. ಯಾಕಂದರೆ ಒಂದ ಎರಡ ಗೋ ಬ್ಯಾಕಿಂದ ಹಿಡಿದು ಒಳಗಿಂದೊಳಗೆ ಸ್ಟೇಟ್ಮೆಂಟ್ಗಳ ತನಕ ಬಹಳಷ್ಟು ನಡೀತಾ ಇದೆ. ಎರಡನೇ ಪಟ್ಟಿ ಬಿಡುಗಡೆಗೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೀತಾ ಇವೆ. ಆದರೂ ಕೂಡ ಒಂದು ನಿರ್ಧಾರಕ್ಕೆ ಬರೋಕ್ಕಾಗಿಲ್ಲ. ನಿನ್ನೆ CEC ಸಭೆಯಲ್ಲೂ ಕೂಡ 22 ಕ್ಷೇತ್ರಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಿದೆ. ಒಂದಷ್ಟು ಒಳಗಡೆಯ ಡೀಟೇಲ್ಸನ್ನು ಕೊಡ್ತೀವಿ. ನಾಯಕರುಗಳು ಕೂಡ ತುಂಬ ಅದ್ಭುತವಾದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೈಸೂರು, ಕೊಡಗು, ಉತ್ತರ ಕನ್ನಡ, ಬೆಂಗಳೂರು ಉತ್ತರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾವೇರಿ, ಬೆಳಗಾವಿ, ದಕ್ಷಿಣ ಕನ್ನಡ ಮತ್ತು ದಾವಣಗೆರೆ, ಇಲ್ಲೆಲ್ಲ ಕಡೆಗೆ ಗೊಂದಲಗಳಿವೆ. ನಿನ್ನೆ ಮೀಟಿಂಗ್ ಆದಮೇಲೆ ವಿಜಯೇಂದ್ರ ಅವರು ಮಾತಾಡಿದ್ರು, ಬೊಮ್ಮಾಯಿ ಮಾತಾಡಿದ್ರು. ಏನು ಹೇಳಿದ್ರು ನೋಡಿ ಬನ್ನಿ. ರಾಜ್ಯದ ಎಲ್ಲ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ. ಅಭ್ಯರ್ಥಿಗಳ ಬಗ್ಗೆ ಕೂಡ ವಿಸ್ತಾರವಾಗಿ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಒಂದು 2-3 ದಿನದಲ್ಲಿ ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡ್ತಾರೆ. JDS ವರಿಷ್ಠ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಜೊತೆನೂ ಕೂಡ ಚರ್ಚೆ ಮಾಡಿ ಬಹುಶಃ 2-3 ದಿನದಲ್ಲಿ ಎಲ್ಲವೂ ಕೂಡ ಒಂದು ಇತಿಶ್ರೀ ಆಗ್ತದೆ. 2 ಹಂತದಲ್ಲಿ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಎಲ್ಲ 28 ಬಗ್ಗೆ ಡಿಸ್ಕಷನ್ ಆಗಿದೆ. ಅಂತಿಮವಾದಂಥ ತೀರ್ಮಾನವನ್ನು ಅವರು ಮುಂದಿನ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಅವರು ತಮ್ಮ ನಿರ್ಣಯಗಳನ್ನು ಪ್ರಕಟಣೆ ಮಾಡ್ತಾರೆ. ಸೊ ಇದು ಸಂಗತಿ. 28 ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥ ಮಾತನ್ನು ಉಭಯ ನಾಯಕರು ಹೇಳಿದರು. ಇನ್ನು 1-2 ದಿನದಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ. ಅಷ್ಟು ಸುಲಭ ಇದೆಯಾ ಹರೀಶ್? ಯಾಕಂದರೆ ಸಾಮಾನ್ಯ ಸಂಗತಿ ಅಲ್ಲ. ಕೆಲವೊಂದು ಕಡೆಗೆ ನಾನು ಗೋಬ್ಯಾಕ್ ಚಳುವಳಿಗಳ ಬಗ್ಗೆ ಹೇಳ್ತಾ ಇದ್ದೆ. ಇನ್ನು ಕೆಲವೊಂದು ಕಡೆಗೆ ಟಿಕೆಟ್ ಸಿಗಲ್ಲ ಅಂತ. ಎಕ್ಸಾಂಪಲ್ ಪ್ರತಾಪ್ ಸಿಂಹ. ಚಿಕ್ಕಮಗಳೂರಿನಲ್ಲೂ ಕೂಡ ಈ ರೀತಿ ಗೊಂದಲ ಇದೆ. ದಾವಣಗೆರೆಯಲ್ಲಂತೂ ಬಿಡಿ ಅಪಸ್ವರಗಳ ಮೇಲೆ ಅಪಸ್ವರಗಳು ಹೇಳ್ತಾ ಇವೆ. ಜೊತೆಗೆ ಏನಂದರೆ ನಾಯಕರು ಬೇರೆ ಬೇರೆ ನಾಯಕರ ಪರವಾಗಿ ಅಥವಾ ವಿರುದ್ಧ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನು ಸದಾನಂದ ಗೌಡರು ಇದ್ದಕ್ಕಿದ್ದಂಗೆ ಏನು ಅಂತಂದರೆ ಬೆಂಗಳೂರಲ್ಲಿ ಭಾಳ ಆಕ್ಟಿವ್ ಆಗಿ ನಾನು ಮತ್ತೆ ಈ ಬಾರಿ ನಿಲ್ತೀನಿ ಓಡಾಡ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ಈ ನಾಯಕರ ಸ್ಟೇಟ್ಮೆಂಟ್ಗಳು, ಅವರ ವರ್ತನೆಗಳು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಟಿಕೆಟ್ ಫೈನಲ್ ಆಗುತ್ತಾ ಇವತ್ತು ಅಥವಾ ನಾಳೆ ಒಳಗಡೆಗೆ? ರಂಗನಾಥ್, ಕಳೆದ ವಾರ ಅಮಿತ್ ಶಾ ಅವರ ಜೊತೆ ನಡೆದಂತಹ ಕೋರ್ ಕಮಿಟಿಯ ಸಭೆ ಏನಿದೆ, ಈ ಸಭೆಯಲ್ಲಿ ಕೇವಲ 8 ಕ್ಷೇತ್ರಗಳ ಬಗ್ಗೆ ಕಗ್ಗಂಟಿತ್ತು. ಆದರೆ ನಿನ್ನೆ CEC ಸಭೆಯಲ್ಲಿ 2 ಕ್ಷೇತ್ರಗಳು ಆ್ಯಡ್ ಆಗಿದೆ ಅನ್ನುವಂಥದ್ದನ್ನೇ ರಾಜ್ಯ ನಾಯಕರುಗಳು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ 8 ಕ್ಷೇತ್ರಗಳಲ್ಲಿ ಗೊಂದಲ ಇತ್ತು. ಈಗ 10 ಕ್ಷೇತ್ರಗಳಾಗಿವೆ ಗೊಂದಲ. ಅಂದರೆ ಟಿಕೆಟ್ ಕೊಡಬೇಕೋ ಬೇಡವೋ, ಆ ಟಿಕೆಟ್ ಕೊಡೋದಾದರೆ ಯಾವ ಕ್ಷೇತ್ರದಿಂದ ಕೊಡಬೇಕು, ಹೀಗೆ ಸಾಕಷ್ಟು ವಿಚಾರದಲ್ಲಿ ಗೊಂದಲಗಳು ಸೃಷ್ಟಿಯಾಗಿರುವಂತಹದ್ದು. ಮುಖ್ಯವಾಗಿ ಚಿಕ್ಕಮಗಳೂರು ವಿಚಾರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಗೋ ಬ್ಯಾಕ್ ಅಭಿಯಾನ ನಡೀತಾ ಇದೆ. ಸ್ಥಳೀಯ ನಾಯಕರುಗಳು, ಸ್ಥಳೀಯ ಕಾರ್ಯಕರ್ತರುಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವರದಿ ಕೂಡ ಹೈಕಮಾಂಡ್ ತಲುಪಿದೆ. ಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಅಲ್ಲಿ ಸ್ಥಳೀಯವಾಗಿ ವಿರೋಧ ಅದು ಕೃತಕವಾಗಿ ಸೃಷ್ಟಿಯಾಗಿರುವಂತಹದ್ದು ಅಥವಾ ಸಹಜವಾಗಿಯೇ ಆ ಥರದೊಂದು ಆಕ್ರೋಶ ಇದೆಯಾ ಅನ್ನುವಂತಹದನ್ನು ಹೈಕಮಾಂಡ್ ನಾಯಕರು ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ವರದಿ ತರಿಸ್ಕೊಂಡು ನೋಡ್ತಾ ಇದ್ದಾರೆ. ಅದು ಒಂದು ವೇಳೆ ಸಹಜವಾದಂಥ ಆಕ್ರೋಶ ಅಂತ ಆದರೆ ಶೋಭಾ ಕರಂದ್ಲಾಜೆ ಅವರಿಗೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಅಂದರೆ ಮಹಿಳೆಯರಿಗೆ ಟಿಕೆಟ್ ಕೊಡಲೇಬೇಕಾಗುತ್ತೆ, ಅದರಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಕೊಡಬೇಕಾಗುತ್ತೆ. ಹಾಗಾಗಿ ಅವರಿಗೆ ಬೇರೆ ಕಡೆ ಎಲ್ಲಿ ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆಗಳು ನಡೀತಾ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬಂದರೂ ಕೂಡ ಅಚ್ಚರಿ ಇಲ್ಲ. ಇನ್ನು ಮುಖ್ಯವಾಗಿ ನೋಡೋದಾದ್ರೆ ಮಂಗಳೂರು ದಕ್ಷಿಣ ಕನ್ನಡದ ಟಿಕೆಟ್ ವಿಚಾರವಾಗಿ ಕೂಡ ನಳಿನ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹಂತದಲ್ಲಿ ಚರ್ಚೆ ಆಗಿದೆ. ಬ್ರಿಜೇಶ್ ಚೌಟ ಅವರ ಬಗ್ಗೆ ಕೂಡ ಚರ್ಚೆ ಆಗಿದೆ, ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು. ಅಲ್ಲಿ ಸ್ಥಳೀಯರೇ ಆಗಿರ್ತಕ್ಕಂತಹ ಕಿಶೋರ್ ಬಟ್ಯಾಡಿ ಅವರ ಹೆಸರು ಕೂಡ ನಿನ್ನೆ CEC ಸಭೆಯಲ್ಲಿ ಚರ್ಚೆ ಆಗಿದೆ. ಇನ್ನು ಮುಖ್ಯವಾಗಿ ನೋಡೋದಾದ್ರೆ ದಾವಣಗೆರೆಯಲ್ಲೂ ಕೂಡ ಗೊಂದಲ ಮುಂದುವರೆದಿದೆ. ಇಲ್ಲಿ SS ಮಲ್ಲಿಕಾರ್ಜುನ್ ಅವರ ಫ್ಯಾಮಿಲಿಯಿಂದ ಕಾಂಗ್ರೆಸ್ನವರು ಏನಾದರೂ ಟಿಕೆಟ್ ಕೊಟ್ಟರೆ ಸಿದ್ದೇಶ್ವರ್ ಫ್ಯಾಮಿಲಿಯಿಂದ ಟಿಕೆಟ್ ಕೊಡಬೇಕು ಅನ್ನುವಂತಹದ್ದು ಬಿಜೆಪಿ ನಾಯಕರ ನಿರ್ಧಾರ ಆಗಿದೆ. ಒಂದು ವೇಳೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದಿಂದ ಹೊರತಾಗಿ ಕಾಂಗ್ರೆಸ್ ಯಾರಿಗಾದ್ರೂ ಟಿಕೆಟ್ ಕೊಟ್ಟರೆ ಬಿಜೆಪಿಯಿಂದಲೂ ಕೂಡ ಸಿದ್ದೇಶ್ವರ್ ಫ್ಯಾಮಿಲಿಯಿಂದ ಹೊರತಾಗಿ ಟಿಕೆಟ್ ಕೊಡಬೇಕು ಅನ್ನುವಂಥ ನಿರ್ಧಾರ ಆಗಿದೆ. ಅಂದ್ರೆ ಕಾಂಗ್ರೆಸ್ ಯಾರು ಅಭ್ಯರ್ಥಿ ಆಗ್ತಾರೆ ಕಾಂಗ್ರೆಸ್ನಿಂದ ಅನ್ನುವಂಥದ್ದು, ಬಿಜೆಪಿಯ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಇನ್ನು ಬೀದರ್ನಲ್ಲೂ ಕೂಡ ಗೊಂದಲ ಮುಂದುವರೆದಿದೆ. ಹಾಲಿ ಸಚಿವರಿದ್ದಾರೆ, ಅವರಿಗೆ ಟಿಕೆಟ್ ಕೊಡಲೇಬಾರದು ಅನ್ನುವಂಥ ನಿಟ್ಟಿನಲ್ಲಿ ಗೊಂದಲಗಳು ಮುಂದುವರೆದಿದೆ. ಆದರೆ ಅದರ ಬಗ್ಗೆ ಕೂಡ CEC ನಿರ್ಧಾರ ಆಗಿಲ್ಲ. ಬೆಳಗಾವಿಯದ್ದು ಕೂಡ CECಯಲ್ಲಿ ನಿರ್ಧಾರ ಆಗಿಲ್ಲ. ಹಾವೇರಿಯಲ್ಲೂ ಕೂಡ ಹೆಚ್ಚು ಆಕಾಂಕ್ಷಿಗಳಿರೋದ್ರಿಂದ ಹಾವೇರಿಯದ್ದು ಕೂಡ ಅಲ್ಲಿ ಗೊಂದಲ ಮುಂದುವರೆದಿರುವಂತಹದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.